ಒಂದು ಥ್ರೋಟಲ್ ಮಾಡಬೇಕು ಅಂತ ಕೇಳ್ತಾನೆ. ಆಯ್ತು ತುಂಬ್ಕರೋ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಮಕ್ಳಿಗೂ ಮಾಡಿಲ್ಲ ಅಂದರೆ ಬಿಡಲ್ಲ ಅಂತಾರೆ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್. ಇವಾಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತಂದರೆ ಎಲ್ಲೋ ಗೊತ್ತಿಲ್ಲ, ಸಂಡೇ ರಜಾ, ಅದಕ್ಕೆ ಸುಮ್ಮನೆ ತುಂಬ ದಿನ ಆಯ್ತಲ್ಲ ಮೋಟೋ ಬ್ಲಾಗಿಂಗ್ ಮಾಡಿ. ಅದು ನಮ್ಮ ಜಾಕ್ನ ನೋಡಿ ತುಂಬ ದಿನ ಆಯಿತು. ಹಂಗೆ ಒಂದು 10 ಕಿಲೋಮೀಟ್ರ್ ಒಂದು 15 ಕಿಲೋಮೀಟ್ರ್ ಹೋಗಿ ಹಂಗೆ ಒಂದು ಟೀ ಕುಡ್ಕೊಂಬರೋಣ ಅಂತ ಪ್ಲ್ಯಾನ್. ಸದ್ಯಕ್ಕೆ ಟೀ ಕುಡಿಯೋದನ್ನ ಅಂತ ಒಂದು ಪ್ಲ್ಯಾನು, ಬಟ್ ಎಲ್ಲಿ ಕುಡಿಬೇಕು ಏನು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಬೇಸಿಕ್ಲಿ ನಾನು ಜಾಸ್ತಿ ಟೀ ಕುಡಿಯೋಕ್ಕೆ ಹೋಗಲ್ಲ. ಸೊ ಟೀ ಕುಡಿಯೋದು ಯಾವಾಗ, ಟೀ ಕುಡಿಯೋದು ನಾನು ಯಾವಾಗ ಅಂತಂದರೆ ಏನಿಲ್ಲ, ಸಡನ್ನಾಗಿ ಬ್ಲ್ಯಾಂಕ್ ಆಗೋಯ್ತು, ಏನು ಮೈ ಕಾಲ್ ಮಾಡಿದ್ದೀನ ಇಲ್ವಾ ಅಂತ, ಆಮೇಲೆ ನೆನಪಾಯ್ತು ಆನ್ ಮಾಡಿದ್ದೀನಿ. ಸೊ ಟೀ ಕುಡಿಯೋಣ ಅಂತ ಪ್ಲ್ಯಾನ್ ಇದೆ, ಬಟ್ ಇಲ್ಲಿ ಕುಡಿಯೋಣ ಎಲ್ಲೋ ಕುಡಿಯೋಣ ಅನ್ನೋದು ಸದ್ಯಕ್ಕೆ. ಫೋಟೋ ಬ್ಲಾಗಿಂಗ್ ಒಳ್ಳೆ ಕಮ್ ಬ್ಯಾಕ್ ಕೊಟ್ಟರೆ ಅವನ ಅಕ್ಕನ ಯಾರು ದಂಗ ಬಿಡ್ಬೇಕು, ಹಂಗೆ ಕೊಡಬೇಕು. ಸೊ ಕೆಲವೊಬ್ಬರಿಗೆ ನಮ್ಮ ಮುಖ ನೋಡಿದ ತಕ್ಷಣ ಇವರೊಬ್ಬ ಟೆರ್ರರ್, ಇವನೊಬ್ಬ ರಗಡ್ ಗಾಯ ಅಂತ ಅನಿಸುತ್ತೆ. ಸೊ ಬೇಸಿಕ್ಲಿ ನಾನು ಅಂಥವ್ರಿಗೆಲ್ಲ ಹೇಳೋದು ಏನಂತಂದರೆ, ಬೇಸಿಕ್ಲಿ ನನ್ನ ಹಾರ್ಟು ಗೋಲ್ಡನ್ ಹಾರ್ಟ್ ಗೊತ್ತಾ. ನನ್ನ ಮನಸ್ಸು ಹಾಲಿನಂಥ ಮೃದುವು, ಅದು ನಿಮಗೆ ಗೊತ್ತಿಲ್ಲ. ನನ್ನ ಜೊತೆ ಪಳಗ್ ನೋಡ್ರಿ ಒಂದು ಸಲ, ನನ್ನ ಜೊತೆ ಮಾತಾಡಿ, ಅವಾಗ ನಾನು ಎಂಥವನು ಯಾವ ಥರದವನು ಅಂತ ಗೊತ್ತಾಗುತ್ತೆ. ಏನು ಗೊತ್ತಿಲ್ದಿರೇ ಮುಖ ನೋಡಿ ಯಾವುದೋ ಒಂದೊಂದು ವೀಡಿಯೋ ನೋಡಿದ್ದನ್ನು ಇವ್ನು ಇಂಥವನೇ ಅಂತ ಅಂದ್ಬಿಟ್ಟು ಪ್ರಿಂಟ್ ಹಾಕ್ಬಾರ್ದು. ಅಣ್ಣ ಏನಾಯ್ತಣ್ಣ, ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು, ಹೆಂಗೆ ಏನಂತ ತಿಳ್ಕೊಂಡು ಅವ್ರ ಬಗ್ಗೆ ನಾವು ಜಡ್ಜ್ ಮಾಡಬೇಕು. ಇಂಥವನೇ ಅಂತ ಅಂದ್ಬಿಟ್ಟು ಹೇಳಕ್ ಹೋಗ್ಬಾರ್ದು, ತಪ್ಪದು. ಸರಿ ಬಿಡು, ಆಯ್ತು ಬಿಡು. ಕಿವಿನ ಕೇಳಿಸ್ತಲ್ವೇ? ಲೋ ಉಮೇಶ, ಗಾಡಿಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದ್ಯಾ? ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಸರ್ ಪಂಚರ್ ಆದ್ರೆ ಟೋ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ. ಇಲ್ಲ ಸರ್ ಆಯಿತು. ಎಲ್ಲಿ ಸರ್ ಪೆಟ್ರೋಲ್ ಬಂಕ್ ಇರೋದು? ಇಲ್ಲಿ ಸೊ 10 ಕಿಲೋಮೀಟ್ರಾ? ಪರವಾಗಿಲ್ಲ ಬನ್ನಿ, ಟೋ ಮಾಡ್ತೀನಿ. ಸರ್ ನಿಮ್ಮ ಹೆಸರು? ಉಮೇಶ್ ಅಂತನಾ? ಏನು ಮಾಡ್ಕೊಂಡಿರೋದು ನೀವು ಸದ್ಯಕ್ಕೆ? ಡೆಲಿವರಿ ಕೆಲಸನಾ? ಓಕೆ ಸರ್, ನಿಮ್ಮ ಎಜುಕೇಷನ್ ಏನಾಗಿದೆ? ಡಿಗ್ರಿ ಆಗ್ಬಿಟ್ಟು ಯಾಕೆ ಸರ್ ಡೆಲಿವರಿ ಕೆಲಸ ಮಾಡ್ತಿದ್ದೀರಾ ಸರ್? ಎಲ್ಲಿ ಸರ್? ಇಲ್ಲಿ ರಂಗಕಾಲನಿ ಹತ್ರ ಹಾಕ್ಸ್ಕೊಂತೀರಾ? 10 ಕಿಲೋಮೀಟ್ರ್ ಅಷ್ಟವಾಗ ಬಂದ್ಬಿಡ್ತಾ? ಓ ಮೈ ಗಾಡ್. ನೋಡಿ ಪಾಪ, ಇವಾಗೆಲ್ಲ ಫುಲ್ಲು ಕಾರ್ಪೊರೇಟ್ ಕೆಲಸಕ್ಕೆ ಹೋದ್ರೂ ಅಷ್ಟು ದುಡಿಯೋಕ್ಕಾಗಲ್ಲ. ನಮ್ಮ ಡೆಲಿವರಿ ಬಾಯಲ್ಲಿ ಡೆಲಿವರಿ ಕೆಲಸ ಅಷ್ಟು ದುಡಿಬೋದು. ಸೊ ಅವರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಬರೋಕೆ ಹೋಗೋರೆ, ನಾವು ಈ ಕಡೆ ಏರ್ ಹಾಕ್ಸ್ಕೊಳಕ್ಕೆ ಹೋಗೋಣ. ಸೊ ನಮ್ಮ ಬೈಕಿಗೆ ಬಂದಿದ್ದಾನ ನಾರ್ಮಲ್ ಏರ್ ಹಾಕೋಕ್ಕಾಗಲ್ಲ. ಸೊ ಇದು ಬಂದಿದ್ದಾನ ಯಾವುದು ಗೊತ್ತಾ, ಇಲ್ಲಿ ಹಾಕ್ಸ್ಬೇಕಾಗಿರೋ ನೈಟ್ರೋಜನ್ ಹಾಕ್ಸ್ಬೇಕು ನಮ್ಮ ಗಾಡಿಗೆ. ನೈಟ್ರೋಜನ್ ಹಾಕ್ತಾರ? ಇಲ್ಲಿ 2 ಕಾರ್ ಇದೆ. ಓ ಅಣ್ಣ, ನಾನು ಹೋಯ್ತೀನಿ, 4 ಗಾಡಿ ನಿಂತೈತೆ, ಹಾಕೋಕ್ಕಾಗೋದಿಲ್ಲ ಅನ್ಕೊತೀನಿ. ಅವ್ರು 10 ಕಿಲೋಮೀಟ್ರಿಂದ ತಳ್ಕೊಂಡು ಬರಬೇಕು ಅಂದರೆ ಕಷ್ಟ ಪಾಪ ಅವ್ರಿಗೆ. ಸರ್ ಹಾಕ್ಸ್ಕೊಂಡ್ರಾ? ವಾಟ್ ಏನಾಯ್ತು ಸರ್? ಅದೇನಿಲ್ಲ ಸರ್, ಅದು ಏನಿಲ್ಲ ಸರ್, ಫುಲ್ ಡ್ರೈ ಎಲ್ಲ ಏನಕ್ಕೆ ಆಗ್ತದೆ ಸರ್? ಅದು ಆಗಿಲ್ಲ. ಓಕೆ ಸರ್, ಆಯಿತು. ನಾಯಿಗ ಸರ್? ನಮ್ಮ ಮನೇಲಿ ನನಗೆ ಹಾಕೋಕ್ಕೆ ಗೊತ್ತಿಲ್ಲ ಸರ್, ನಿಮ್ಮ ನಾಯಿಗೆ ನಾನು ಎಲ್ಲಿಂದ ಹಾಕ್ಲಿ? ಏನು ಸರ್, ಹೆಲ್ಪ್ ಮಾಡಬೇಕಾ? ಖಂಡಿತ ಸರ್, ಮಾಡೋಣ. ಸರಿ ಸರ್, ಅರ್ಜೆಂಟಾಗಿ ಒಂದು ಫೋನ್ ಬರ್ತಾಯಿದೆ, ಹೋಗಿ. ಹಾಂ ಸರಿ, ಹೇಳಿ ಸರ್. ಹ್ಯಾಪಿ ಬರ್ತ್ಡೇ. ಟ್ರೀಟ್ இல்லையா? ட்ரீட் எங்கப்பா? இங்கே தான் ஆகுமா? ஏன்னா எனக்கு அந்த டிஸ்பிளே தெரியணும். நான் போகிற ஸ்பீடு அப்படியா? கீக்கா? இங்கே ஆச்சுன்னா இங்கே போட்டோம். இங்கே போட்டு இப்படி விட்டுடு, அவ்வளோதான். இப்படி போட்டியா? இப்படி போட்டு மேலே வைக்காத, கொஞ்சம் டவுன் பண்ணி இப்படி முன்னாடி வச்சுடு. ஓகே, இந்த கேப்பில் வந்தாலும் ஓகே, நோ ப்ராப்ளம். சரி, லீட் கனெக்ஷனா? கீ வேணாம் விடு, பேட்டரிக்கே போட்டு விட்டுடு. கீக்கு எவ்வளோ செலவாகுமா? பண்ணிக்கலாம். வெளிதான் இருக்கா? எல்லாமே வெளிதான் இருக்கு. உள்ள ஒன்றும் போடல. அதெல்லாம் கழட்டி தான் அங்கே போட்டாங்க.
ஏன்னா அந்த இண்டிகேட்டர் மாற்றின பார்த்தியா இவ்வளோ பெரிய காய் அது போடும்போது தான் எல்லாம் இது பண்ணாங்க. அது பின்னாடி என்னவோ பிரேக் பேட் போயிட்டு இருக்குன்னு சொன்னியா? இப்போ டெம்பரரி ஓடுது, சுற்றி ஓட்டுறாங்க. அப்படியே லோக்கலில் இல்லை முன்னாடி ஓகேவா? முன்னாடி இருக்குல்ல. ஏன்னா நார்மல் சர்வீஸ் பண்ணுறதுக்கு இன்ஜின் ஆயில் மாற்றலாமா? ஆயில் ஓட்டிட்டு எவ்வளோ கிலோமீட்டர் ஓட்டுறீங்க? நான் எவ்வளோ 3 மாதம் ஆச்சு அவ்வளோதான். எவ்வளோ கிலோமீட்டர் ஓட்டிக்கிறேன்? 28னா ஒரு 1000 ಕಿಲೋಮೀಟರ್ ಅவ்வளோதான். ಏ ಉಮೇಶ ನಾವು ಇಂಜಿನ್ ಆಯಿಲ್ ಹಾಕ್ಸ್ಬಿಟ್ಟು ಎಷ್ಟು ಕಿಲೋಮೀಟರ್ ಓಡಿಸಿದ್ವಿ? ಜಾಸ್ತಿ ಓಡಿಸಿದ್ವಾ? ಇಲ್ಲ ಅಲ್ಲ, லாங்கு எப்போ எங்கும் போகல, ஒன்றும் ப்ராಬ್ಲಮ್ ಇಲ್ಲಲ್ಲ. ಓಲ್ಡ್ ಮಂಕ್ ನೀ ಎಲೆಕ್ಟ್ರಾನಿಸಿಟಿ ಫ್ಲೇವರ್ ಹತ್ತಿದನ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು, ಯಾಕೆಂದರೆ ಲಾಂಗ್ ರೈಡ್ ಹೋಗಿ ತುಂಬ ದಿನ ಆಯಿತು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬರುವ ಸಾಧ್ಯತೆ ತುಂಬ ಇದೆ. ಇವಾಗ ಹೋಗೋ ಪ್ರಯತ್ನ ಪಡೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೋಗ್ಬೇಕಾ ಅಂತ ಅನಿಸ್ತೈತೆ. ಬಟ್ ಮಳೇಲಿ ತಗಲಾಕ್ಕೊಂಡೆ ಅಂತಂದರೆ ಮಾತ್ರ ನಿಜ ನಾನು ರೈನ್ ಕೋಟ್ ಆಗಲಿ ಏನೇ ತಂದಿಲ್ಲ. ಸುಮ್ಮನೆ ಒಂದು ಗೋಪ್ರೋ ಬ್ಯಾಗು ಮತ್ತು ಒಂದು ಫೋನ್ ಅದರಲ್ಲಿ ಹಾಕ್ಕೊಂಡು ಸುಮ್ಮನೆ ಬಂದ್ಬಿಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಮಳೆ ಬಂತು ಅಂತಂದರೆ ಆ ಫ್ಲೇವರ್ ಮೇಲೆ ತಗಲಾಕ್ಕೊಂಡ್ರೆ ಅಂತೂ ನಿಜ ತಪ್ಪಿಸ್ಕೊಳಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಅಲ್ಲಿ ಏರ್ ಹಾಕ್ಸಿಲ್ಲ ನೀನು ಗಾಳಿನ? ನಾಣ ನನಗೆ ಅಮ್ಮ ಲಿಫ್ಟಿಕ್ಕಿ ಲಿಪ್ ಬಾಂಬು ಎಲ್ಲಮೇ ನಾನು ಹೇಳೋ ಥರ ನಾನು ಹೇಳ್ತಾ ಇದ್ದಂಗೆ ಮಳೆ ಬಂತು ಕಣೋ. ಹೇಳ್ತಾ ಇದ್ದೀನಿ, ಮಳೆ ಸ್ಟಾರ್ಟ್ ಆಯಿತು. ಸುಮ್ಮನೆ ಮನೆಗೆ ಹೋಗ್ಬಿಡ್ತೀನಿ ನಾನಪ್ಪ, ಮಳೆ ಬರ್ತಂಗಿದೆ. ಹೋಗ್ಬಿಡೋಣ ಬೇಡ, ನಿಂತ್ಕೊಂಡ್ರೆ ಮತ್ತೆ ಮಳೆ ಜೋರಾಯಿತು ಅಂತಂದರೆ ಆಗೋದಿಲ್ಲ. ಅಯ್ಯೋ ನಿಂತ್ಕೊಳ್ಳೋಣ ಅಂದ್ಕೊಳ್ಳೋ ಟೈಮಲ್ಲಿ ಹಿಂಗಾಗೋಯ್ತಲ್ಲ. ಬಂದು ನಿಂತೋಯ್ತು. ತುಂಬ ಜೋರಾಗಿ ಏನು ಅಷ್ಟೊಂದೇನು ಬಂದಿಲ್ಲ. ಎಲ್ಲಾದರೂ ಪ್ಲ್ಯಾನ್ ಮಾಡಿ ಪ್ಲೇಸಸ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಏನಾದರೂ ಹೊಸದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ಸೊ ನಮ್ಮ ಚಾನಲ್ ಹೆಸರು ಗೊತ್ತಲ್ಲವಲ್ಲ, ಜಾಕ್ ಆಫ್ ಕರುನಾಡು ಅಂತ. ಸೊ ಈ ಜಾಕ್ ಆಫ್ ಕರುನಾಡು ಆದಷ್ಟು ಬೇಗ ಈ ಕರ್ನಾಟಕನ ಫುಲ್ಲು ಸುತ್ತಿ ಆಲ್ಮೋಸ್ಟ್ ಸುತ್ತಾಡಿದ್ದೀನಿ. ಬಟ್ ಅಷ್ಟೊಂದು ಕ್ಲಾರಿಟಿಗೆ ಪ್ಲೇಸಸ್ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಎಕ್ಸ್ಪ್ಲನೇಷನ್ ನಾನು ಕರೆಕ್ಟಾಗಿ ಕೊಟ್ಟಿಲ್ಲ, ಏನು ಹೆಂಗೆ ಅಂತಂದ್ಬಿಟ್ಟು. ಸೊ ಮತ್ತೆ ನೋಡ್ತೀನಿ ಎಲ್ಲೆಲ್ಲಿ ಹೋಗಬೇಕು ಏನಂತಂದ್ಬಿಟ್ಟು. ಬಟ್ ಇವನು ಸೌತ್ ಒಂದು ಸ್ವಲ್ಪ ಸುತ್ತಾಡಿದ್ದೀನಿ, ನೆಕ್ಸ್ಟು ನಾರ್ತ್ ನೋಡಬೇಕು. ಸೌತು ಅಷ್ಟೊಂದೇನು ಸುತ್ತಾಡಿಲ್ಲ, ತೋರಿಸ್ತೀನಿ. ಈ ನಾರ್ಮಲ್ಲು ಚಿಕ್ಕ ಪುಟ್ಟ ಪ್ಲೇಸಸ್ ಎಲ್ಲ ಹೋಗಿದ್ದೀನಿ. ಒಂದಿನ ಲಾಂಗು ಒಂದಿನ ಟ್ರಿಪ್ ಹೊಡಿಬೇಕು. ಹೋದರೆ ಒಂದು ವಾರ ಬರಬಾರ್ದು ಮನೆಗೆ, ಆ ಥರ ಹೊಡಿಬೇಕು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್. ಗಾಡಿ ಓಡಿಸಬೇಕಾದ್ರೆ ಹುಷಾರಾಗಿ ಓಡಿಸಿ, ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.